ಹೆಲೋ ಗೈಸ್, ಬಿಗ್ ಬಾಸ್ ಬರ್ತಿದೆ. ಅದ್ರ ಜೊತೆಗೆ ನಮ್ಮ ಕಂಟೆಂಟ್ ಎಂಟರ್ಟೈನ್ಮೆಂಟ್ ಬರ್ತಿದೆ. ಮೊದಲೇ ಬಿಗ್ ಬಾಸ್ ಇಂದ ಕಾಂಟ್ರವರ್ಸಿ ಆಗ್ತಿತ್ತು, ಆದ್ರೆ ಇವಾಗ ಕಾಂಟ್ರವರ್ಸಿಯಲ್ ಇದ್ರೆ ನೀವು ಬಿಗ್ ಬಾಸ್ಗೆ ಹೋಗ್ತೀರಿ. ಮೊದ್ಲೆಲ್ಲ ಬಿಗ್ ಬಾಸ್ಗೆ ಹೋದವರಿಗೆಲ್ಲ ಬೇರೆ ರೀತಿನೇ ನೋಡ್ತಿದ್ರು, ಆದ್ರೆ ಇವಾಗ ಅರ್ಧಕ್ಕರ್ಧ ಜನ ನೋಡಲ್ಲ, ಮತ್ ನೋಡಿದ್ರು ಇದು ಪ್ರತಿ ವರ್ಷ ಬರುತ್ತೆ ಅಂತ ಬಿಟ್ಬಿಡ್ತಾರೆ. ಸ್ವಾಗತ. ಮೊದಲೆಲ್ಲ ಬಿಗ್ ಬಾಸ್ ಅಂದ್ರೆ ಒಂದು ಹೈಪ್ ಇತ್ತು, ಆದ್ರೆ ಇವಾಗ ಬಿಗ್ ಬಾಸಿಗೂ ಹೈಪ್ ಇಲ್ಲ, ಬರೋ ಕಂಟೆಸ್ಟೆಂಟ್ಗಳಿಗೂ ಹೈಪ್ ಇಲ್ಲ. ಹೈಪ್ ಇದೆ ಅಂದ್ರೆ ಸುದೀಪ್ ಸರಿಗೆ, ಅವ್ರು ಇದಾರಂತೆ ಬಿಗ್ ಬಾಸ್, ಇಲ್ಲಾಂದ್ರೆ ಒಂದ್ ಕಣ್ಣ ಯಾವಾಗ ಮುಚ್ಚೋಗಿತ್ತು. ಬಿಗ್ ಬಾಸಿಗೆ ರಿಯಾಲಿಟಿ ಶೋ ಅಂತಿದ್ರು, ಮೊದಲೆಲ್ಲ ರಿಯಾಲಿಟಿ ತೋರಿಸ್ತಿದ್ರು, ಆದ್ರೆ ಇವಾಗ TRP ಏನ್ ಬೇಕು ಅದೇ ತೋರಿಸ್ತಾರೆ. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ಸರ್. ಹೊಸ ಸೆಟ್ ರೆಡಿ, ಹೊಸ ಕಂಟೆಸ್ಟೆಂಟ್ಸು ರೆಡಿ. ಅಷ್ಟೇ ಅಲ್ಲ ಸರ್, 7 ಕೋಟಿ ಕನ್ನಡಿಗರು ರೆಡಿ. ರೆಡಿ. ಇವಾಗ ಒಂದು ರಿಯಲ್ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಂದ ಓಡ್ತಿಲ್ಲ, ಬರೀ ಓಡ್ತಿದೆ ಅಂದ್ರೆ ಸುದೀಪ್ ಸರ್ ಇದಾರಂತ. ಸೊ ಬನ್ನಿ ಇವಾಗ ಕಂಟೆಸ್ಟೆಂಟ್ ಯಾರ್ಯಾರು ಬರ್ತಾರಂತ ನೋಡೋಣ. ಮೊದಲನೇ ಕಂಟೆಸ್ಟೆಂಟ್ ಯಾರಂದ್ರೆ ಸ್ಪಂದನ ಸೋಮಣ್ಣ ಅಂತೆ. ಇವಳು ಯಾರಂತ ನಂಗಂತೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸರ್ಚ್ ಮಾಡಿದಾಗ ಯಾವುದೋ ಕರಿಮಣಿ TV ಸೀರಿಯಲ್ ಆ್ಯಕ್ಟ್ರೆಸ್ ಅಂತೆ ಇವಳು. ಅದು ಯಾವ ಮಣಿನೋ ಯಾವ ಕರಿನೋ ಯಾವ ಏನೋ ನಂಗೆ ಗೊತ್ತೇ ಇಲ್ಲ. ಎರಡನೇ ಕಂಟೆಸ್ಟೆಂಟ್ ಯಾರಂದ್ರೆ ತೇಜಸ್ ಗೌಡ. ಇವ್ರು ಯಾರಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತಿಲ್ಲ. ನೀವು ನನ್ನ ಆಡಿಯನ್ಸ್, ಇವ್ರು ಯಾರಂತ ಗೊತ್ತಿಲ್ಲ? ಇವರು ಒಂದು ರೋಸ್ಟರೇ, ಯಾರಿಗೆ ಗೊತ್ತಿಲ್ಲ ಪರವಾಗಿಲ್ಲ. ಒಂದೊಂದು ವಿಷಯ ಎಲ್ಲರಿಗೂ ಗೊತ್ತಿರಲ್ಲ, ನನ್ನ ಕಡೆಯಿಂದ ತಿಳ್ಕೊಬೇಕು. ಅದಕ್ಕೆ ನನ್ನ ಚಾನಲಿಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಷಯ ಗೊತ್ತಾಗತ್ತೆ. ಸೊ ಇವ್ರು ಬರ್ಬೋದು ಅಂತ, ಯಾಕಂದ್ರೆ ಇತ್ತೀಚೆಗೆ ಇವ್ರು ಕಾಂಟ್ರವರ್ಸಿಯಲ್ ಇದ್ದಾರೆ. ಸೌಜನ್ಯ ಕಾಂಟ್ರವರ್ಸಿಯಲ್ ಇವ್ರು ಇದ್ದಾರೆ. ಹೆಂಗೆ ಬಂದ್ರಂತ ನಿಮಗೂ ಚೆನ್ನಾಗಿ ಗೊತ್ತು, ನನಗೂ ಗೊತ್ತು. ಅದ್ರ ಮೇಲೆ ಸಪ್ರೇಟ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ. ಮೂರನೇ ಕಂಟೆಸ್ಟೆಂಟ್ ಯಾರಂದ್ರೆ ನಮ್ಮ ಕಬ್ಜಾ ಶರಣಣ್ಣ. ಇವನ ಮೇಲೆ ರೋಸ್ಟು ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇವನೇ ಹೇಳಾನೆ ದೊಡ್ಡ ಸ್ಕ್ರೀನಲ್ಲಿ ಬರ್ತೀನಿ ಅಂತ. ಆ ಪಾದಯಾತ್ರೆಯಲ್ಲಿ ನಡ್ದಿ ಬಿಗ್ ಬಾಸಲ್ಲಿ ಹೋಗಿ ಮುಟ್ಟ ಅಂತ ನಮ್ಗನ್ಸತ್ತೆ ಇವನು ಬಂದರೆ. ನಾಲ್ಕನೇ ಕಂಟೆಸ್ಟೆಂಟ್ ಯಾರಂದ್ರೆ ಭೂಮಿಕಾ ಆರ್. ಇವಳು ಯಾರಂತ ನಂಗೂ ಗೊತ್ತಿಲ್ಲ, ನಾ ಸರ್ಚ್ ಮಾಡಿದ್ರೆ ಡಾನ್ಸರ್ ಅಂತ ಬಂತು. ಇವಳು ಬಿಗ್ ಬಾಸ್ ತಲೆ ಮೇಲೆ ಕುಣಿತಾಳ, ಬಿಗ್ ಬಾಸ್ ಇವಳು ತಲೆ ಮೇಲೆ ಕುಣಿತಾರ, ಅದು ಶೋ ಬಂದ್ಮೇಲೆ ಗೊತ್ತಾಗೋದು. ಐದನೇ ಕಂಟೆಸ್ಟೆಂಟ್ ಯಾರಂದ್ರೆ ಗಿಲಿ ಅಣ್ಣ. ಇವ್ರು ಬಂದರೆ ಅಂತೂ ನಾ ಬಿಗ್ ಬಾಸ್ 24/7 ಲೈವ್ ತೆಗ್ದೇ ನೋಡ್ತೀನಿ. ಇವ್ರದ್ದು ಕಾಮಿಡಿ ಅಷ್ಟು ಇಷ್ಟ ನನಗೆ. ಇವ್ರು ಬಂದರೆ ನೆಕ್ಸ್ಟ್ ಲೆವೆಲ್ ಆಗೋದು ಕಾಮಿಡಿ. ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕಾ ಸಿಗತ್ತೆ ನಿಮಗೆ. ಯಾರು ಬಂದರೂ ಅಷ್ಟಾಗಲ್ಲ, ಇವ್ರು ಬರಬೇಕು ಅಷ್ಟೇ. ಇವ್ರು ಬಂದ್ರೇ ಸ್ವಲ್ಪ ಮಜಾ ಬರ್ಬೋದು, ಇಲ್ಲಾಂದರೆ ಬರಲ್ಲ ಅಂತ ನಂಗೆ ಅನ್ಸತ್ತೆ. ಯಾಕಂದರೆ ಇವ್ರ ಕಾಮಿಡಿ ನೋಡಿದ್ರೆ ನೀವು ನಕ್ ಹಾಕ್ತೀರಾ. ನನ್ನ ವಿಡಿಯೋ ಎಷ್ಟು ಜನ ನೋಡಿ ನಗ್ತೀರಾ ಕಮೆಂಟ್ ಮಾಡಿ. ನಾ ಬರೀ ಕಮೆಂಟ್ ಮಾಡಿ ಅಂತ ಬಾಯಿಗೆ ಬಂದುಬಿಡತ್ತೆ ಹೆಂಗಂತ. ಅದು ನನಗೂ ಬಿಗ್ ಬಾಸಿಗೆ ಹೋಗ್ಬೇಕಂತ ಅನ್ಸತ್ತೆ ನನಗೆ, ಆದರೆ ಕರ್ಕೊಳ್ಳೋರು ಯಾರೂ ಇಲ್ಲ. ಬಿಗ್ ಬಾಸ್ ಅವರು ನಂಗೆ ಕಳ್ಕೊಳ್ರಿ, ಇಂಥ ಕನ್ನಡದಲ್ಲಿ ನಾವು ಹೋಗೋಕ್ಕಾಗಲ್ಲ. ಆರನೇ ಕಂಟೆಸ್ಟೆಂಟ್ ಯಾರಂದರೆ ಸ್ವಾತಿ ಮೇಡಮ್ ಅಂತ. ಇವ್ರು ಯಾರಂತ ನನಗೂ ಗೊತ್ತಿಲ್ಲ, ಟ್ವಿಟರಲ್ಲಿ ಬರ್ತಿತ್ತು ಇವ್ರು ಬರ್ಬೋದು ಅಂತ. ಸೊ ಅದಕ್ಕೆ ಹೇಳಿದೆ, ಎಲ್ಲ ಫೈನಲ್ ಕಂಟೆಸ್ಟೆಂಟ್ ಯಾರ್ಯಾರು ಬರ್ತಾರಂತ ಅದು ಬಿಗ್ ಬಾಸ್ ಶೋ ಬಂದಮೇಲೆ ಗೊತ್ತಾಗೋದು. ನಾನು ಹೇಳಿದ ಲಿಸ್ಟಲ್ಲಿ ಯಾರು ಬಂದರೆ 101 ರೂಪಾಯಿ ದೇಣಿಗೆ ಮಾಡಿ ಹೋಗ್ರಿ ಸಾಕು. ಅಷ್ಟೇ ಸಾಕು, ನನಗೆ ಡೊನೇಟ್ ಮಾಡಿರಿ ಗಿಫ್ಟ್, ಅಷ್ಟೇ ಸಾಕು. ನನ್ನ ಬಿಗ್ ಬಾಸ್ ವಿಡಿಯೋ ಸಕ್ಸಸ್ ಆಗೋದು. ಸೊ ಗೈಸ್, ಮತ್ತು ಈ ವಿಡಿಯೋಲಿ ಇಷ್ಟೇ. ಮತ್ತು ಈ ವಿಡಿಯೋಯಿಂದ ಯಾರಿಗೂ ಹೇಟ್ ಇಲ್ಲ. ಮತ್ತು ಬಿಗ್ ಬಾಸಲ್ಲಿ ಕಂಟೆಸ್ಟೆಂಟ್ ಯಾರ್ಯಾರು ಬರ್ತಾರಂತ ಬಿಗ್ ಬಾಸ್ ಅವರಿಗೆ ಗೊತ್ತು. ಇದು ಇಂಟರ್ನೆಟ್ಟಲ್ಲಿ ತೆಗ್ದಿದ್ದು ಲೀಸ್ಟ್ ನಾನು ಎಲ್ಲೆಲ್ಲೋ ಕನ್ಫರ್ಮ್ ಮಾಡಿ, ಸ್ವಲ್ಪ 60-70% ಕನ್ಫರ್ಮ್ ಇದ್ದಾರೆ, ಫುಲ್ಲಿ ಕನ್ಫರ್ಮ್ ನಾನು ಇಲ್ಲ. ಸೊ ಈ ವಿಡಿಯೋಲಿ ಇಷ್ಟೇ. ನಾ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಸೊ ಟಾಟಾ, ಬಾಯ್. ಬಿಗ್ ಬಾಸಿಗೆ ಮೊದಲೇ ಒಂದೇ ಕಣ್ಣು, ನಮ್ಮದು ಕಣ್ಣು ಹೋಗುತ್ತೆ ಮತ್ತು ನೋಡೋದು ಬೇಡ.